ಸ್ವಲ್ಪ ಸಮಾಧಾನ ಆಗವಳೆ ಇವಾಗ. ಚೆನ್ನಾಗಿದ್ದಾಳೆ. ಒಂದು 5 ನಿಮಿಷ ನೋಡೋಣ. ಇನ್ನೇನು ಮಾಡೋಣ. ಫೋನ್ ನೋಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಯಾವನಾದ್ರು ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೇನು ಮಾಡೋದು, ಬೇಜಾರ. ಸ್ವಲ್ಪ ಸಮಾಧಾನ ಆಗವಳೆ. ಎಲ್ಲ ಹೊರಗೆಳೆ ಎಲ್ಲ ಹೋಗವಳೆ. ನೋಡ್ತೀನಿ ಒಂದು 5 ನಿಮಿಷ. ನನಗಂತೂ ಇವಳ್ದು ಒಳ್ಳೆ ಹಿಂಸೆ ಆಗ್ಬಿಡ್ತು. ಯಪ್ಪ, ನನಗೆಷ್ಟು ಒಂಥರ ಹಿಂಸೆ ಆದಂಗೆ ಆಗ್ತೈತೆ. ಮದುವೆ ಆದಾಗಿಂದನೂ ನನಗೊಂಥರ ಕಟ್ಟಾಗ್ತಂಗೆ ಆಗ್ಬಿಟ್ಟೈತಿ. ಹಿಂಗಾಗೈತಿ ಅಂದರೆ ಹಂಗಾಗೈತೆ. ಏನು ಮಾಡೋದಪ್ಪ ಅನಿಸುತ್ತೆ. ಆದಿ ಆದಿ ಮತ್ತೆ ನನಗಂತೂ ಎಷ್ಟು ಸಿಟ್ಟು ಬತ್ತೈತೆ ಅಂದರೆ ಅಷ್ಟು ಸಿಟ್ಟು ಬತ್ತೈತೆ. ಏನಾಯಿತು? ಯಾಕೆ ಹಂಗೆ ಆದಿ 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 ಅಂತ ಅಷ್ಟು ಜೋರಾಗಿ ಬಾಯಿ ಮಾಡ್ಕೊಂಬತ್ತೀಯ? ಏನಾಯಿತು ಸಾನ್ವಿ? ಬಾ ಸಾನ್ವಿ, ಒಂದು 5 ನಿಮಿಷ ಸುಮ್ಮನೆ ಕೂತ್ಕೋ. ನಾನು ಏನು ಮಾಡೋಣ ಇವಾಗಿನ ನೀನು ಹೋಗಿದ್ಕೆ ಬೇಜಾರಕ್ಕೆ ನೋಡ್ತಾ ಇದ್ದೀನಪ್ಪ. ರೂಮ್ ಬಿಟ್ಟು ಆಚೆ ಹೋಗಂಗಿಲ್ಲ, ಫೋನ್ ನೋಡಂಗಿಲ್ಲ. ಏನಪ್ಪ ನಿಂದು ಕತೆ? ಗೊತ್ತು ಗೊತ್ತು ನನಗೆ ಗೊತ್ತು. ನೀನು ಏನೋ ನನಗೆ ಮೋಸ ಮಾಡ್ತಾ ಇದೀಯ ಅಂತ ಗೊತ್ತು. ಮೋಸ ಮಾಡ್ತಾ ಇದೀಯ ನೀನು, ಮೋಸ ಮಾಡ್ತಾ ಇದೀಯ ನೀನು. ನನಗೆ ಗೊತ್ತು ನೀನು ಮೋಸ ಮಾಡ್ತಾ ಇದೀಯ ಅಂತ. ಇಷ್ಟೊತ್ತು ಗಂಟೆ ಚೆನ್ನಾಗಿದ್ದಲ್ಲ ಸಾನ್ವಿ? ಇಷ್ಟೊತ್ತು ಗಂಟೆ ನನ್ನ ಜೊತೆ ಮಾತಾಡಿಕೊಂಡು ರೂಮಲ್ಲಿ ಚೆನ್ನಾಗಿದ್ದಲ್ಲ, ಮತ್ತೆ ಯಾಕೆ? ಏನಾಯಿತು? ನಾನೇನು ಮೋಸ ಮಾಡಿದ್ದೀನಿ ನಿನಗೆ? ನಾನು ಏನು ಮೋಸ ಮಾಡಿಲ್ಲ. ಅರ್ಥ ಮಾಡ್ಕೋ. ಸುಮ್ಮನೆ ಏನಕ್ಕೆ ನೀನು ಏನೇನೋ ಕಲ್ಪನೆ ಮಾಡ್ಕೊಂತೀಯ ಸಾನ್ವಿ? ಕಲ್ಪನೆ ಮಾಡ್ಕೋಬೇಡ ಪ್ಲೀಸ್. ನಾವಿಬ್ಬರು ಚೆನ್ನಾಗಿರಬೇಕು. ನಿನ್ನೆ ಮೊನ್ನೆ ಮದುವೆ ಆಗಿರೋರು. ಈಗ ನಿಮ್ಮ ಅತ್ತೆಯವ್ರು ನೋಡು ಆ ಕಡೆ. ನಿಮ್ಮ ಅತ್ತೆಯರ್ಗೋಸ್ಕರನಾದ್ರೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡು. ಸುಮ್ಮನೆ ಏನಕ್ಕೆ ನೀನು ಈ ರೀತಿ ಎಲ್ಲನ ಅಳೋದು? ಒಂದೊಂದು ಸತಿ ಚೆನ್ನಾಗಿರ್ತೀಯ ನಗ್ನಾಗ್ತಾ, ಒಂದೊಂದು ಸತಿ ಅಳ್ತೀಯ, ಈ ರೀತಿ ಎಲ್ಲ ಮಾಡ್ತಾ ಇರ್ತೀಯ. ಯಾಕೆ? ಏನಾಯಿತು ಅಂತ? ಇಲ್ಲ, ನಿನ್ನ ನೀ ಮೋಸ ಮಾಡ್ತಾ ಇದೀಯ. ನಿನ್ನ ನೀ ಮೋಸ ಮಾಡ್ತಾ ಇದೀಯ. ನೀನು ಯಾವಾಗ್ಲೂ ನೀನೇನೋ ಬೇರೆದು ಯೋಚನೆ ಮಾಡ್ತಾ ಇರ್ತೀಯ. ನನಗೆ ಹಂಗೆ ಅನ್ನಿಸ್ತಾ ಐತೆ. ನನಗೆ ಭಾಳ ಬೇಜಾರಾಗ್ತೈತೆ. ಫೋನ್ ನೋಡಬೇಡ ಅಂತ ಹೇಳ್ತೀನಿ. ಯಾವಾಗಲೂ ಫೋನ್ ಇಟ್ಕೊಂಡಿರ್ತೀಯ, ಯಾರಿಗೋ ಮೆಸೇಜ್ ಮಾಡ್ತೀಯ, ಫೋನ್ ಮಾಡ್ತೀಯ. ನನಗೆ ಗೊತ್ತು ಆದಿ, ಗೊತ್ತು. ನಾನು ನಮ್ಮ ಆದಿತ್ಯ ಎಷ್ಟು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ನೋಡಿ ಇಷ್ಟು ಜೋರಾಗತ್ರೆ ಯಾರನ್ನ ಏನು ಅನ್ಕೊಂತಾರೆ? ನಿಮ್ಮ ಅತ್ತೆರ ಮನೆಗೆ ಕೇಳಿಸುತ್ತೆ ಕಣೆ. ಇಲ್ಲಿ ನಿಮ್ಮ ಅತ್ತೆರ ಮನೆಗೆ ಕೇಳಿಸುತ್ತೆ. ಸ್ವಲ್ಪ ಅರ್ಥ ಮಾಡ್ಕೋ. ಅಯ್ಯೋ ಸಾನ್ವಿ, ಏನಾಯಿತು ಸಾನ್ವಿ? ಅಯ್ಯೋ ನಾನು ಏನು ಮಾಡಿದೆ? ಈಗ ನೀನು ಹೊರಗೆ ಹೋದೆ ಅಂತ ಏನೋ ಒಂದು 5 ನಿಮಿಷ ಫೋನ್ ನೋಡೋಣ ಅಂತ ಇಟ್ಕೊಂಡಪ್ಪ. ಇಷ್ಟೊತ್ತು ಗಂಟೆ ನಿನ್ನ ಜೊತೆನೇ ಇದ್ದೆ ತಾನೇ ರೂಮಲ್ಲಿ? ಅಯ್ಯೋ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಸಾನ್ವಿ? ನನಗೆ ಗೊತ್ತೇ ಆಗ್ತಾ ಇಲ್ಲ. ನೀನು ನನಗೆ ಮೋಸ ಮಾಡ್ತಾ ಇದೀಯಾ. ನಿನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಆದಿತ್ಯ. ನಿನ್ನ ಮೇಲೆ ನನಗೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಆದರೆ ನೀನು ನನಗೆ ಹಿಂಗೆ ಮಾಡಬಾರ್ದು. ನಮ್ಮ ಅತ್ತರಿಗೋಸ್ಕರ ನಾನು ಎಷ್ಟು ಅನುಸರಿಸೋಣ ಹೇಳು? ನಮ್ಮ ಅತ್ತರು ಇಲ್ಲೇ ಇದ್ದಾರೆ ಅಂತ ನಾನು ಎಷ್ಟು ಅನುಸರಿಸೋಣ? ನನ್ನ ಕೈಲಿ ಅನುಸರಿಸೋಕ್ಕಾಗಲ್ಲ. ನನಗೆ ನೀನು ಬೇಕು. ನನಗೆ ನಮ್ಮ ಅತ್ತೆ, ನಮ್ಮ ಮಾಮ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ನನಗೆ ಯಾರ್ದು ಇವಾಗ ಬೇಕಾಗಿಲ್ಲ. ನನಗೆ ನೀನು ಬೇಕಷ್ಟೇ ಆದಿ. ನನಗೆ ನೀನು ಬೇಕು. ನನಗೆ ನಿನ್ನಂಥ ಬ್ಯೂಟಿಫುಲ್ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ. ಅದನ್ನು ಉಳಿಸ್ಕೊಂಡು ಹೋಗೋದು ನನ್ನ ಪುಣ್ಯ, ನನ್ನ ಕರ್ತವ್ಯ ಉಳಿಸ್ಕೊಳ್ಳೋದು. ನೀನು ಬ್ಯೂಟಿಫುಲ್ ಆಗಿದೆಯಾ ಅಂತ ನಿನ್ನ ಮೇಲೆ ಯಾರಾದರೂ ಕಣ್ಣಾಗ್ತಾರೆ. ನೀನು ಯಾವಾಗಲೂ ನೋಡ್ತಾ ಇರ್ತೀಯ ಫೋನ್. ನಿನ್ನ ಹುಡುಗಿಯರು ಯಾರಾದರೂ ಮೆಸೇಜ್ ಮಾಡ್ತಾರೆ, ನಿನ್ನ ಹುಡುಗಿಯರ ಜೊತೆ ಯಾರ ಹತ್ರ ಆದರೂ ಮಾತಾಡ್ತೀಯ. ನನಗೆ ಅದೇ ಟೆನ್ಷನ್ನು. ನೀನು ನನಗೆ ಮೋಸ ಮಾಡ್ತಾ ಇದೀಯಾ. ನೀನು ನನಗೆ ಮೋಸ ಮಾಡ್ತೀಯಾ. ತಗೋ ನೋಡು ತಗೋ ಸಾನ್ವಿ. ನಿನ್ನ ಫೋನಲ್ಲಿ ನಾನು ಏನು ನೋಡೋಕ್ಕೆ ಹೋಗಿಲ್ಲ. ನಿನ್ನ ಫೋನಲ್ಲಿ ತಗೋ ನೋಡು. ನನ್ನ ಫೋನನ್ನು ಚೆಕ್ ಮಾಡ್ತಾನೆ ಇರ್ತೀಯ. ನೋಡಿ ಯಾರಿಗಾದ್ರೂ ಮೆಸೇಜ್ ಮಾಡಿದ್ದೀನ, ಕಾಲ್ ಮಾಡಿದ್ದೀನ? ನೋಡು ಸಾನ್ವಿ, ನೋಡು. ನಾನು ಯಾರಿಗೂ ಏನು ಮೆಸೇಜ್, ಕಾಲ್ ಏನೂ ಮಾಡಿಲ್ಲ. ನೋಡು ಸಾನ್ವಿ. ಅಯ್ಯೋ, ನಿಮ್ಮ ಅತ್ತೆರಿಗೋಸ್ಕರ ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಅತ್ತೆರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ನನ್ನ ಬಗ್ಗೆನೇ ತಲೆ ಕೆಡಿಸ್ಕೊಂತೀಯ. ನನ್ನ ಮೇಲೆ ಇಷ್ಟು ಕಾಳಜಿ ತೋರಿಸ್ತಾ ಇದೆಯಾ ಅಂತಂದರೆ ನಿಮ್ಮ ಅತ್ತೆರದೇ ನೀನು ಲೆಕ್ಕಕ್ಕೆ ಇಟ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅತ್ತೆರ್ದು ಬಿಟ್ಟಾಕ್ಬಿಡು. ಆದ್ರೂ ನೋಡು, ಅಂಥವ್ರಿಗೆಲ್ಲ ಸದ್ರ ಆಗಬಾರ್ದು ಅಂತ ನೀನು ಸುಮ್ಮನೆ ಇವಾಗಿನೂ ಜಸ್ಟ್ ಚೆನ್ನಾಗಿದ್ದೆ. ನಗ್ನಗ್ತಾ ನನ್ನ ಜೊತೆ ಮಾತಾಡಿಕೊಂಡು ಇಬ್ರು ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ನಗ್ನಗ್ತಾ ಖುಷಿಯಾಗಿದ್ವಿ. ಇವಾಗಲೇ ಹಿಂಗೆ ಹೋಗಿ ಬರ್ತಿದ್ದಂಗೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ. ನಿನ್ನ ತಲೆಗೆ ಏನು ಹುಳ ಮಿಸ್ ಕಾಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾನ್ವಿ ನನಗೆ. ನಿಮ್ಮ ಅತ್ತೆನ ನೋಡಿ ಏನೋ ಅಷ್ಟೊಂದು ನೀನು ಟೆನ್ಷನ್ ಮಾಡ್ಕೊತೀಯೋ? ನಿಮ್ಮ ಅತ್ತೆ ನೋಡಿ ನೀನು ಏನೋ ಅಷ್ಟೊಂದು ಒಂಥರ ಏನು ತಲೆಯಲ್ಲಿ ಏನೇನು ಯೋಚನೆ ಮಾಡ್ತೀಯೋ ಏನೋ? ನೀನು ಅದೆಲ್ಲ ಏನು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ ಅಂತ ನಾನು ಎಷ್ಟು ಹೇಳಿದ್ರು ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಸಾನ್ವಿ? ನನಗೆ ಭಾಳ ಬೇಜಾರಾಗುತ್ತಪ್ಪ. ಏನಾಯ್ತು ಆದಿ? ಯಾಕೆ
ಯಾಕೆ ಅಳ್ತಾ ಇದ್ದಾಳೆ ಅವಳು ಸಾನ್ವಿ? ಗೊತ್ತಿಲ್ಲ ದೊಡಮ್ಮ ಅದೇನಕ್ಕೆ ಅಂತ ಇಷ್ಟೊತ್ತು ಗಂಟೆ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಿದ್ಲು. ಈಗ ನಾನು ಈಗ ಅವಳು ಹೊರಗೆ ಹೋದ್ಲು ಅಂತ ಏನೋ ಫೋನ್ ಇಟ್ಕೊಂಡೆ. ಅದಕ್ಕೆ ನಾನು ಹೊರಗೆ ಹೋಗಿದ ತಕ್ಷಣ ನೀನು ಫೋನ್ ತಗೊಂಡಿದ್ಯಾ, ನೀನು ಯಾವುದೋ ಹುಡುಗಿಗೆ ಮೆಸೇಜ್ ಮಾಡ್ತೀಯಾ, ಫೋನ್ ಮಾಡ್ತೀಯಾ ಅಂತ ಅಳ್ತಾ ಕೂತ್ಕೊಂಡವಳೆ. ಇಷ್ಟೊತ್ತು ಗಂಟೆ ಚೆನ್ನಾಗಿದ್ಲು. ಒಂದು ಸ್ವಲ್ಪ ಚೆನ್ನಾಗಿರ್ತಾಳೆ, ಒಂದು ಸ್ವಲ್ಪ ಹೊತ್ತು ಏನಾಗುತ್ತೋ ಏನೋ ಇವಳಿಗೆ ಗೊತ್ತೇ ಆಗ್ತಾಯಿಲ್ಲ. ಚೆನ್ನಾಗಿದ್ಲು, ಚೆನ್ನಾಗಿದ್ದು ಏನಾಯಿತು ಅಂತ ಗೊತ್ತಿಲ್ಲ. ನೋಡಿ ದೊಡಮ್ಮ ಏನಾಯಿತು ಅಂತ ಹೇಳಿ ದೊಡಮ್ಮ. ಏನು ಅವ್ರ ಅತ್ತೆರು ನೋಡಿ ಏನಾದರೂ ಟೆನ್ಷನ್ ಮಾಡ್ಕೊಂತಾಳ? ಏನಾಯಿತು ಅಂತ ಕೇಳಿ ದೊಡಮ್ಮ. ನನಗಂತೂ ಏನು ಹೇಳಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ದೊಡಮ್ಮ. ಬಿಡೆ, ಈಗಿನ ಚೆನ್ನಾಗಿದ್ದಲ್ಲ. ಅಯ್ಯೋ ಸಾನ್ವಿ, ಹಿಂಗೆ ಮಾಡಿದ್ರೆ ಹೆಂಗಮ್ಮ ನೀನು? ಅಯ್ಯೋ, ಆ ಕಡೆಗೆ ಅವ್ರ ಎದುರಿಗೆಲ್ಲ ನಾವು ಎಷ್ಟು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು, ನನ್ನ ತಂಗಿ, ನನ್ನ ಮಗ, ನನ್ನ ಸಣ್ಣನೂ ಹಂಗೆ ಹೇಳ್ತಾನೆ. ಅವಕ್ಕ ಭಾಳ ಯಾಕೋ ಇದು ಮಾಡುತ್ತೆ ಅಂತಾನೆ. ನೋಡು ಹೆಂಗೆ ಇದನ್ನು ಮಾಡ್ತಾಳೆ ನೋಡು ದೊಡಮ್ಮ. ನನ್ನ ತಮ್ಮ ಅವ್ನು ಮಾತಾಡ್ಸಿದ್ರೆ ಒಂಥರ ಏನೋ ಇದು ಮಾಡ್ತಾಳೆ, ಮಾತಾಡಲ್ಲ. ಅದೆಲ್ಲ ಮನಸ್ಸನ್ನ ಇಕ್ಕಮ್ಮಕ್ಕೆ ಹೋಗ್ಬೇಡ, ಏನೇನೋ ಯೋಚನೆ ಮಾಡೋಕೆ ಹೋಗ್ಬೇಡ. ಮನಸ್ಸಿಂದನ ಫಸ್ಟ್ ಏನೇ ಇದ್ರೂ ತೆಗ್ದಾಕ್ಬಿಡು ಸಾನ್ವಿ. ನೀನು ಆ ಥರ ಎಲ್ಲ ಏನು ಬೇರೆ ಬೇರೆದೆಲ್ಲನ ಏನು ಯೋಚನೆ ಮಾಡಬೇಡ. ಬೇರೆ ಬೇರೆದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೇ ಮನ್ಸಾಗಿ ಇಲ್ಲದೆಲ್ಲ ಬರುತ್ತೆ ತಲೆಯಲ್ಲಿ. ಅದಕ್ಕೆ ಅದನ್ನೆಲ್ಲ ಏನು ಯೋಚನೆ ಮಾಡಬೇಡ, ತೆಗ್ದಾಕ್ಬಿಡು ನಿನ್ನ ಮನಸ್ಸಿಂದನ. ನೀನೇನೋ ಮಾಡ್ತಾ ಇದೆಯಾ? ನನಗೆ ಅದೇ ಅನ್ನಿಸ್ತೈತೆ. ನಾ ಇದ್ದಾಗ ಮಾತ್ರ ನೋಡಲಿಲ್ಲ, ನಾನು ಹೋಗಿದ ತಕ್ಷಣ ಫೋನ್ ಇಟ್ಕೊಂಡೆ. ನನಗೆ ಅನ್ನಿಸ್ತಾ ಇದ್ದೆ ನೀನು ಯಾವ ಹುಡುಗಿಗೋ ಕಾಲು ಮೆಸೇಜ್ ಮಾಡ್ತಾ ಇದೆಯಾ ನನಗೆ ಗೊತ್ತಾಗ್ದಲೆ ನೀನು ಏನೋ ಮಾಡ್ತಾ ಇದೆಯಾ. ಅಯ್ಯೋ, ಇವಳಿಗೆ ಏನಾಗೈತಪ್ಪ? ಒಂದು ಸ್ವಲ್ಪ ಚೆನ್ನಾಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೆಂಗೆ ಆಡ್ತಿರ್ತಾಳೆ. ಅಯ್ಯೋ, ಇವಳಿಗೆ ಏನು ಬಂದೈತಪ್ಪ? ಏನಾಯ್ತು? ಯಾಕಂತೆ ಇವಳಿಗೆ? ನೋಡಮ್ಮ, ನೋಡಿಲಿ ಇವಳನ್ನ. ಅಯ್ಯೋ, ನಾನು ಈಗಳಮ್ಮ ಹಿಂಗೆ ಹೊರಗೆ ಓದ್ಲಾ ಇವಾಗಿನ ಏನು ಮಾಡೋದಂತ ಫೋನ್ ನೋಡ್ತಿದ್ದೆ. ಅದಕ್ಕೆ ನೀನು ಯಾರಿಗೋ ಕಾಲ್ ಮೆಸೇಜ್ ಮಾಡ್ತೀಯಾ ನೀನು ಅಂತ ಹೇಳಿ ಏನು ಅಳ್ತಾ ಇದ್ದಾಳೆ. ಅವಾಗಿಂದನೂ ಅಳ್ತಾ ಇದ್ದಾಳೆ, ಸಿಕ್ಕಾಪಟ್ಟೆ ಅಳ್ತಾ ಇದ್ದಾಳೆ. ನೋಡಮ್ಮ, ಹಿಂಗಾದ್ರೆ ಹೆಂಗೆ? ನಾನು ಏನು ಮಾಡೋಣ ಹೇಳಮ್ಮ ಇವಾಗ? ನಾನು ಏನು ಮಾಡ್ಬೇಕು ಹೇಳಿ ದೊಡಮ್ಮ? ದೊಡಮ್ಮ ನೀವೇ ಹೇಳ್ರಿ ದೊಡಮ್ಮ. ನೀವಿಬ್ಬರು ನೀನು ನಮ್ಮ ಅಮ್ಮಯ್ಯನೂ ಸೇರೇ ಮಾಡಿದ್ದು. ದೊಡಮ್ಮ ಏನು ಮಾಡ್ತೀರಾ ಗೊತ್ತಿಲ್ಲ. ಇವಳಿಗೆ ನೀವೇ ಬುದ್ಧಿ ಹೇಳ್ಬೇಕು. ನನಗೆ ಹೇಳೋಕ್ಕಾಗಲ್ಲ. ನಾನು ಏನು ಹಂಗೆಲ್ಲ ಮಾಡಂಗಿಲ್ಲ. ಹಂಗೆಲ್ಲ ಮಾಡಂಗಿದ್ರೆ ನಾನು ಯಾಕೆ ನೀನು ಮದುವೆ ಆಗ್ತಿದ್ದೆ ಸಾನ್ವಿ? ಆ ಥರ ಬೇರೆ ಹುಡುಗಿಗೆಲ್ಲ ಇಷ್ಟಪಡೋ ಆಗಿದ್ದೀರಾ ನಾನು? ನೀವು ಯಾಕೆ ಆಗ್ಲಲ್ಲ ಅವ್ರ ಮನೆ ಹತ್ರ ಹೋಗ್ತೀರಾ? ಅವ್ರ ಮನೇಲಿ ಒಂದು ಹುಡುಗಿ ಇದ್ದಾಳೆ, ನನಗೆ ಗೊತ್ತು. ಆ ರೋಗು ಮನೆ ಹತ್ರ ಯಾಕೆ ಹೋಗ್ತಾ ಇದ್ದೀರಾ ನೀವು ಅಂತ? ರೋಗು ಮನೆ ಹತ್ರ ಆಗ್ಲೆಲ್ಲ ಹೋಗ್ತಾ ಇರ್ತೀರಾ ರಘು 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 ಅಂತ ಅಂದ್ಕೊಂಡು. ಅವ್ರ ಮನೇಲಿ ಅವ್ರ ತಂಗಿ ಇದ್ದಾಳೆ, ಅವಳು ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ. ಅವಳನ್ನೇನಾದ್ರೂ ನೀವು ಇಷ್ಟಪಡ್ತಾ ಇದ್ದೀರಾ? ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೊಸದಾಗೆ ಬಂದಿರ್ಬೋದು, ನಾನು ಈ ಊರಿಗೆ ಹೊಸಬ್ಳೆ ಆಗಿರ್ಬೋದು, ಆದರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ನೀವು ಮಾಡ್ತಾ ಇರೋದೆಲ್ಲನ. ನೀವು ಆ ಹುಡುಗಿನ ಏನಾದರೂ ಇಷ್ಟಪಟ್ಟಿದ್ದೀರಾ? ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಏನಾದರೂ ಲವ್ ಮಾಡ್ತಾ ಇದ್ರಾ? ಅದೆಲ್ಲ ನನಗೆ ಅನುಮಾನ ಐತೆ ನನ್ನ ಮನಸ್ಸಲ್ಲಿ. ಅಯ್ಯೋ, ಇವಳಿಗೆ ಅದೇ ಒಂಥರ ಅನುಮಾನದ ಕಾಯಿಲೆ ಬಂದೈತಿ. ಏನು ಇಲ್ಲ ಕಣೆ ಸಾನ್ವಿ, ಸುಮ್ಮನಿರು. ಅವನು ರೋಗು ನಮ್ಮ ಆದಿ ಫ್ರೆಂಡು, ಅದಕ್ಕೆ ಹೋಗ್ತಾನೆ. ಅವನು ಯಾವಾಗಿಂದಲೂ ಸಣ್ಣ ಹುಡುಗರಿಂದಲೂ ಫ್ರೆಂಡು. ಸಣ್ಣ ಹುಡುಗರಿಂದಲೂ ಅವನು ಇಬ್ಬರು ಕ್ಲೋಸ್ ಫ್ರೆಂಡ್ಸ್, ಒಂದೇ ಕ್ಲಾಸ್ಮೇಟ್ ಅಲ್ಲ. ಅದಕ್ಕೆ ಹೋಗ್ತಾನೆ ಮಾತಾಡ್ಸೋಕ್ಕೆ. ಅವ್ರ ತಂಗಿ ಇದು ಮಾತ್ರಕ್ಕೆ ಇರ್ತಾರಪ್ಪ, ಎಲ್ಲರೂ ಮನೆಯಾಗೂ ಅಕ್ಕ ತಂಗಿಯರು ಎಲ್ಲರೂ ಇರ್ತಾರೆ. ಫ್ರೆಂಡ್ಗಳು ಮಾತಾಡ್ಸೋಕೆ ಹೋಗಿದ ತಕ್ಷಣ ಅವ್ರನ್ನ ಲವ್ ಮಾಡ್ತಾರೆ, ಇವ್ರನ್ನ ಲವ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅದು ಹೆಂಗೆ ಸರಿಯಾಗುತ್ತೆ? ಒಬ್ರು ನೀನು ಇಲ್ಲದ್ದೆಲ್ಲ ಏನೇನೋ ಕಲ್ಪನೆ ಮಾಡ್ಕೋಬೇಡ, ಇಲ್ಲದ್ದೆಲ್ಲ ಏನೇನೋ ಯೋಚನೆ ಮಾಡಬೇಡ. ಸುಮ್ಮನೆ ಇದ್ಬಿಡು, ಮನಸ್ಸಿಂದ ತೆಗ್ದಾಕದೆಲ್ಲ. ಫಸ್ಟ್ ಅನುಮಾನ ಅನ್ನೋದು ಬಿಟ್ಬಿಡು ಸಾನ್ವಿ, ನೀನು ಮನಸ್ಸಿಂದ ತೆಗ್ದಾಕ್ಬಿಡು. ಅನುಮಾನ ಅನ್ನೋದು ಬಂದರೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಮನಸ್ಸಲ್ಲಿ ಅನುಮಾನ ಅನ್ನೋದು ಬರಬಾರ್ದು ಯಾರಿಗೇ ಆಗಲಿ. ಅನುಮಾನ ಅಂತ ಅಷ್ಟು ದೊಡ್ಡ ಕಾಯಿಲೆ ಇನ್ಯಾವುದೂ ಇಲ್ಲ. ಅನುಮಾನ ಮಾತ್ರ ಪಡಬೇಡ ನೀನು. ನಾನು ನನ್ನ ಮಗ ಚೆನ್ನಾಗಿರಲಿ ಅಂತ ನೋಡ, ಅವ್ನು ಇವಾಗ ದೊಡಮ್ಮ ನೀನೇ ಮಾಡಿದ್ದು ಅಂತಾನೆ. ನಾನಿವಾಗ ಬಯಸ್ಕೋಬೇಕು ನನ್ನ ಮಗನ ಹತ್ರ. ಒಂಥರ ಅನುಮಾನದ ಕಾಯಿಲೆ ಶುರುವಾಗೈತೆ. ಇವಾಗಿನ ಚೆನ್ನಾಗಿದ್ಲು, ಇವಾಗ ಒಂಥರ ಮಾಡ್ತಾ ಇದ್ದಾಳೆ. ನೋಡ್ರಿ ಹೆಂಗೆ ಅಳ್ತಾ ಇದ್ದಾಳೆ. ಯಾರಾದರೂ ಕಂಡೇ ಇರೋರು ಏನಾಯ್ತಪ್ಪ ಇವಳಿಗೆ, ಏನಾಯಿತು ಏನು ಎತ್ತ ಅಂತ ಅನ್ಕೋಬೇಕಲ್ಲ, ಹಂಗೆ ಆಡ್ತಾ ಇದ್ದಾಳೆ. ಏನು ಮಾಡೋದು? ಹಿಂಗೆ ಆಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಸಂಸಾರದಲ್ಲಿ. ಯಾರೇ ಆಗಿರಲಿ, ಸಂಸಾರದಲ್ಲಿ ಈ ರೀತಿ ಅನುಮಾನ ಅನ್ನೋದು ಬಂದೈತೆ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಯಾವತ್ತೂ ಅವ್ರು ಏನೋ ಒಂದು ಸಾಧನೆ ಅನ್ನೋದು ಮಾಡೋಕ್ಕಾಗಲ್ಲ, ಏನೋ ಮುಂದುವರಿಯೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಳು ಯಾಕೆ ಈ ರೀತಿ? ಅವನೇನಾದರೂ ಹಂಗೆ ಮಾಡೋ ಆಗಿದ್ರೆ ಇವಳು ಯಾಕೆ ಮದುವೆ ಆಗೋನು? ನಾವು ತೋರಿಸಿರೋ ಹುಡುಗಿನ ಯಾಕೆ ಮದುವೆ ಆಗೋನು? ಇವನು ಮದುವೆ ಆಗ್ತಾ ಇರಲಿಲ್ಲ. ನಾವು ಇವತ್ತು ನಮ್ಮ ದೊಡ್ಡಮ್ಮ ಹೇಳ್ದಂಗೆ ಕೇಳಬೇಕು ಅಂತೇಳಿ ಅವ್ರ ದೊಡ್ಡಮ್ಮನ ಎದುರಿಗೆ ನಾವು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಅವ್ರ ದೊಡ್ಡಮ್ಮ ಬೇರೆ ಅವರು ಭಾಳ ಪೈಪೋಟಿ ಮಾಡ್ತಾ ಇದ್ದಾರೆ ಇವನ ಮೇಲೆ. ನೋಡು, ನಮ್ಮ ಸುನಂದನ ನನ್ನ ತಮ್ಮನ ಮಗಳನ್ನ ಕರ್ಕೊಂಡಾಗ ಅವರು ಮದುವೆ ಮಾಡ್ಕೊಂಡ್ರು. ಇವನು ಮದುವೆ ಆಗಬಾರ್ದಂತ ಎಷ್ಟೆಲ್ಲ ಕೇಣಿ ಕಿತಾಪತಿ ಮಾಡಿದ್ರು. ಇವ್ರ ಅತ್ತೆರೆ ಬೇರೆ ಯಾರು ಅಲ್ಲ, ಇವ್ರ ಅತ್ತೆನೇ ಇವಳನ್ನ ಮದುವೆ ಮಾಡ್ಕೊಂಡಿಲ್ಲ. ಇದಕ್ಕೆ ಅನಿಸುತ್ತೆ ಇಷ್ಟೊಂದು ಬಾಯಿ ಇಷ್ಟೊಂದೆಲ್ಲ ಇರೋದಕ್ಕೆ ಇವ್ರ ಅತ್ತೆನೇ ಇವಳನ್ನ ಮದುವೆ ಮಾಡ್ಕೊಂಡಿಲ್ಲ ಅನ್ನಿಸ್ತಾ ಐತೆ ಸೇವಂತಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.